ಹಾಯ್ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಇನ್ಫಿಬ್ರೋ. ಮತ್ತೊಂದು ಹೊಸ ಯೂಟ್ಯೂಬ್ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತು ಎಲ್ಲಿಗೆ ಹೊರಟಿದ್ದೀನಪ್ಪ ಅಂದರೆ ಹಾವೇರಿಗೆ ಹೊರಟಿದ್ದೀನಿ. ಯಾಕೆ ಅಂತ ಕೇಳಿದರೆ ನಮ್ಮ ಜಾಕಿ ಯಾರು ಅಂದರೆ ಇವನೇ ನಿಮ್ಮ ಮುಂದೆ ಕಾಣ್ತಿರೋನು. ಸೊ ಇವನೇ ಹೀರೋ ಎಕ್ಸ್ಪಲ್ಸ್ಗೆ ನನ್ನ ಬೈಕಿಗೆ ನಾನು ಜಾಕಿ ಅಂತ ಹೆಸರಿಟ್ಟಿದ್ದೀನಿ. ಇನ್ಮೇಲಿಂದ ನಮ್ಮ ಗಾಡಿಗೆ ಜಾಕಿ ಅಂತ ಕರೀರಿ. 600 ಕಿಲೋಮೀಟ್ರ್ ಮೇಲ್ಗಡೆ ಓಡಿದ್ದಾನೆ. ಆ್ಯಕ್ಚುಲಿ 500 ಮೇಲೆ ಫಸ್ಟ್ ಸರ್ವಿಸ್ ಮಾಡಿಸ್ಬೇಕಿತ್ತು, ಆದರೆ ಮಳೆ ಅವಾಂತರದಿಂದ ಮಾಡಿಸ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇವತ್ತಿಗೆ 630 ಕಿಲೋಮೀಟ್ರ್ ಓಡಿದೆ ನಮ್ಮ ಎಕ್ಸ್ಪಲ್ಸ್. ಹಾವೇರಿಯಲ್ಲಿರೋ ಬಹದ್ದೂರ್ ಶೋರೂಮ್ಗೆ ಹೋಗಿ ನಮ್ಮ ಜಾಕಿನ ಫಸ್ಟ್ ಸರ್ವಿಸ್ನ ಮಾಡ್ಕೊಂಬರೋಣ ಬನ್ನಿ. ಇದುವರೆಗೂ ನಮ್ಮ ಜಾಕಿನ 50 ಮೇಲೆ ನಾನು ಓಡಿಸೇ ಇಲ್ಲ. ನನ್ನ ಮೇಲೆ ಆಣೆ ಇಟ್ಟಳು. 630 ಕಿಲೋಮೀಟ್ರು ನಾನು ಬರೀ 50ರಲ್ಲೇ ಓಡಿಸಿದ್ದೀನಿ, 50 ಒಳಗಡೆನೆ. ಸೊ ಹಾಗಾಗಿ ಫಸ್ಟ್ ಸರ್ವಿಸ್ ಆದಮೇಲೆ ಟಾಪ್ ಸ್ಪೀಡ್ ಎಲ್ಲ ಚೆಕ್ ಮಾಡೋಣ. ವಿಡಿಯೋಗಳು ಬರ್ತಾ ಇರ್ತವೆ. ಸೊ ನೀವೇನಾದರೂ ಚಾನೆಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಸೊ ನಾನು ಇದನ್ನು ತಗೊಂಡಿದ್ದು ಕಳೆದ ತಿಂಗಳು 23ನೇ ತಾರೀಕು. ಸೊ ಇವತ್ತು 27 ಆಲ್ರೆಡಿ. ಒಂದು ತಿಂಗಳ ಮೇಲ್ಗಡೆ ಆಗಿದೆ. ಆಲ್ರೆಡಿ 630 ಕಿಲೋಮೀಟರ್ಸ್ ಓಡಿಸಿದ್ದೀನಿ. ಇದುವರೆಗೂ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಅಂತೂ ಆಗಲಿಲ್ಲ. 600 ಕಿಲೋಮೀಟ್ರ್ ಓಡಿಸಿದ್ರು ಕೂಡ ಒಂದಾದರೂ ಸಿಂಗಲ್ ಪ್ರಾಬ್ಲಮ್ ಕೂಡ ನನಗೆ ನೋಟಿಫೈ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆ ಹೇಳಿ, ದಿಸ್ ಈಸ್ ದ ಸೇಫೆಸ್ಟ್ ಅಡ್ವೆಂಚರಸ್ ಬೈಕ್ ಆಫ್ 2024. ಸೊ ಅವಾರ್ಡ್ ಕೂಡ ಸಿಕ್ಕಿದೆ ಈ ಬೈಕಿಗೆ. ಸೊ ಎಲ್ಲರೂ ಕಾಯ್ತಿರ್ತಾರೆ ಫೀಡ್ಬ್ಯಾಕ್ ಕೊಡ್ತಿದ್ದೀನಿ ಅಂದ ತಕ್ಷಣ ಏನು ನೆಗೆಟಿವ್ ಹೇಳ್ತಾನಪ್ಪ ಅಂತ ಹೇಳಿ. ಸೊ ನೆಗೆಟಿವ್ ಏನು ಹೇಳಬೇಕು ಗುರು ಇದ್ರ ಬಗ್ಗೆ? ಮಾತೇ ಇಲ್ಲ, ನೋ ಕಮೆಂಟ್ಸ್. ರಿಗ್ರೆಟ್ ಆಗಲ್ಲ ಈ ಬೈಕ್ ತೊಗೊಂಡಿದ್ದಕ್ಕೂ. ಸೊ ಒಳ್ಳೆ ಚಾಯ್ಸ್ ಮಾಡಿನೇ ತೊಗೊಂಡಿದ್ದೀನಿ ಅಂತ ನನ್ನ ಅನಿಸಿಕೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಏಯ್ ಟಾಮಿ 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 ಆಗಿದ್ದಾಗಾಯ್ತು, ಮುಚ್ಚಲ್ಲೇ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ಸೊ ಮೊಟೆಬೆನ್ನೂರ್. ಸೊ ಗಾಯ್ಸ್, ವಿ ಹ್ಯಾವ್ ರೀಚ್ಡ್ ಮೊಟೆಬೆನ್ನೂರ್. ಸೊ ಮೊಟೆಬೆನ್ನೂರಿಂತ ಸೀದಾ NH4 ಹತ್ತಿ ಹಾವೇರಿ ರೀಚ್ ಆಗೋಣ. ಏಯ್ ತಗೊಳ್ಳೋ ಅಣ್ಣ. ಏಯ್ ಇವನು ಹೋಗಕ್ಕೂ ಮುಂದ್ಬಿಡಲ್ಲ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ.
ಇಷ್ಟು ದಿನ ನಮ್ಮ ಜಾಕಿನ ಬರೀ 50ರಲ್ಲೇ ಓಡಿಸಿ ನನಗೂ ಸಾಕಾಗೈತೆ. ಪಾಪ ಅವನು ಕೂಡ ಅಳ್ತವನೆ, ಓಡಿಸೋ ನಾನು ಇನ್ನೂ ಸ್ವಲ್ಪ ಜೋರಾಗಿ ಓಡಿಸೋ ಅಂಥೇಳಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಈ ವಿಡಿಯೋದಲ್ಲಿ ನಾನು ಜೆನ್ಯೂನ್ ಫೀಡ್ಬ್ಯಾಕ್ ಕೊಡಬೇಕಂತ ಮಾಡಿದ್ದೀನಿ. ಸೊ ಸರ್ವಿಸ್ ಕಾಸ್ಟ್ ಬಗ್ಗೆ ನಾನು ಲಾಸ್ಟಲ್ಲಿ ಮಾತಾಡ್ತೀನಿ. ಸೊ ಇವಾಗ ಜೆನ್ಯೂನ್ ಫೀಡ್ಬ್ಯಾಕ್ ಏನಪ್ಪ ಅಂತಂದರೆ, ಸೊ ಈ ಗಾಡಿ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ. ಸೊ ದೇರ್ ಆರ್ ನೋ ನೆಗೆಟಿವ್ ಪಾಯಿಂಟ್ಸ್ ಅಬೌಟ್ ದಿಸ್ ಬೈಕ್. ನನ್ನ 30 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ. ನಾನು ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ಸೊ ನೆಗೆಟಿವ್ ಪಾಯಿಂಟ್ ಇದೆ, ಇಲ್ಲ ಅಂತ ಇಲ್ಲ, ಬಟ್ ಒಂದಿದೆ. ಅದೇನಪ್ಪ ಅಂದರೆ ಸೀಟ್ ಹೈಟ್. ರೈಡರ್ಸ್ಗಳಿಗೆ ಕಂಫರ್ಟ್ ಆಗ್ತದೆ, ಬಟ್ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಹೋಗೋಕ್ಕಾಗಲ್ಲ. ಅದೊಂದೇ ನೆಗೆಟಿವ್ ಪಾಯಿಂಟ್ ಆಫ್ ದಿಸ್ ಬೈಕ್ ಅಷ್ಟೇ. ಬಿಟ್ಟರೆ ರೋಡ್ ಪರ್ಫಾರ್ಮೆನ್ಸು ಇದ್ರ ಟಾಪು ನಾಚ್ ಐತೆ ಗುರು. ಸಖತ್ ಸ್ಮೂತ್ ಆಗಿರೋ ಸಸ್ಪೆನ್ಷನ್ನು, ಹಾಗೆ ರೋಡ್ ಗ್ರಿಪ್ಪು ಅಲ್ಟಿ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಮರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಊರು ಹಾವೇರಿ. ಕಾಯ್ಬೇಕಾಯ್ತು ಇವಾಗ. ಇಲ್ಲಂತರೂ ಸಖತ್ ಹುಷಾರಾಗಿ ಬರಬೇಕು. ಜನರು ಹಾಗೆ ರೋಡಲ್ಲೇ ನುಗ್ತಿರ್ತಾರಪ್ಪ ಇಲ್ಲಿ. ಸೊ ಇದೆ GH ಕಾಲೇಜ್. ಸೊ ಈ ಕಡೆ ಇರೋದು ಕೊಳ್ಳಿ ಕಾಲೇಜ್. ಸೊ ಹೀರೋ ಶೋರೂಮು ಬಂದಾಯಿತು. ಸೊ ಮುಂದ್ಗಡೆ ಕಾಣೋದೆ ಹೀರೋ ಶೋರೂಮಿಗೆ ಒಯ್ದು ಸೊ ಸರ್ವಿಸ್ ಎಲ್ಲ ಮುಗಿಸಿ ನಾನು ಆಮೇಲೆ ಸಿಗ್ತೀನಿ ನಿಮಗೆ. ಯಾಕಪ್ಪ ಬಂದಾಯ್ತಾ ಹೇಗೆ? ಓಪನ್ ಐತಲ್ರಿ? ನಾನು ಮತ್ತು ಇವತ್ತು ಅಮಾವಾಸ್ಯೆ ಅಂತೇಳಿ ಬಂದ್ ಮಾಡ್ಯಾರೇನ ಅಂದ್ಕೊಂಡೆ. ಬೇಗ ಆಗ್ತೈತೆ ಹಂಗಿದ್ರೆ. A few moments later. ದಾಂಡೇಲಿಗೆಲ್ಲ ಹೋಗಿದ್ದಿದ್ದಾವೆ ವಿಡಿಯೋಸು. ಇನ್ಫಿಬ್ರೋ ಅಂತ ಹೇಳಿ ಚಾನಲ್. ಇನ್ಫಿಬ್ರೋ ಅಂತ ಯೂಟ್ಯೂಬ್ನಾಗ. INFY BRO. ನೋಡಿ ಸೊ ಸ್ನೇಹಿತರೆ, ಆಲ್ರೆಡಿ ಫಸ್ಟ್ ಸರ್ವಿಸ್ ಆಯಿತು. ಸೊ ಎಷ್ಟಾಯಿತು ಪ್ರೈಸ್ ಅಂತ ಹೇಳ್ತೀನಿ. ಊರಾಚೆ ಹೋದ್ಮೇಲೆ ಆ ಬಿಲ್ಲನ್ನೇ ನಿಮ್ಮ ಮುಂದೆ ತೋರಿಸ್ತೀನಿ.
ಎಲ್ಲಿ ಬರ್ತೀವೋ ಮಾರೆ. ಬಿಡ, ಯಾಕದ್ ನಾವು ಒದರ್ಸ್ತೀಯ ಮಧ್ಯಾಹ್ನದಲ್ಲಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಫಸ್ಟ್ ಸರ್ವಿಸ್ ಆಯಿತು, ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಟಿದ್ದೀನಿ ನಮ್ಮೂರಿಗೆ ಬ್ಯಾಡ್ಗಿಗೆ. ಸೊ ಟೈಮ್ ನೋಡ್ತಿರ್ಬೋದು 2:30 ಆಗ್ಲಿಕ್ಕೆ ಬಂತು. ಸೊ ನಾನು ಬೆಳಗ್ಗೆನೇ ಬಂದಿದ್ದೆ 7:30ಗೆ. ಸೊ ಇಷ್ಟೊತ್ತಾಯ್ತು ನೋಡಿ. ಸೊ ನಂದು ಸರ್ವಿಸ್ ಕಾಸ್ಟ್ ಎಷ್ಟಾಯ್ತಪ್ಪ ಅಂದರೆ 2530 ರುಪೀಸ್. ಸೊ ಇಷ್ಟೊಂದು ಯಾಕಾಯಿತು ಅಂತ ನೀವು ಕೇಳ್ಬೋದು. ನಾನು ಆ್ಯಕ್ಚುಲಿ ಗಾಡಿ ತೊಗೊಂಡಿದ್ದು ಸಿರ್ಸಿಯಲ್ಲಿ, ಬಟ್ ಸರ್ವಿಸ್ ಮಾಡಿಸ್ತಿರೋದು ಇಲ್ಲಿ ಹಾವೇರಿ. ಸೊ ಅವರಿಗೆ ಇವರಿಗೆ ಏನೋ ಲಿಂಕ್ ಇಲ್ವಂತೆ ಡೀಲರ್ಶಿಪ್ಪಲ್ಲಿ. ಹಾಗಾಗಿ 900 ಮತ್ತೆ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ದಾರೆ, ಅದೇನೋ ಜಾಬ್ ಕಾರ್ಡ್ ಮಾಡಲಿಕ್ಕೆ. ಸೊ ಅದ್ರ ಬೆನಿಫಿಟ್ಸ್ ಏನಪ್ಪ ಅಂದರೆ ನಮಗೆ ಮುಂದೆ ಆ್ಯಕ್ಚುಲಿ 4 ಸರ್ವಿಸ್ ಫ್ರೀ ಇರುತ್ತೆ. ಫ್ರೀ ಲೈಕ್ ಲೇಬರ್ ಕಾಸ್ಟ್ ಅಷ್ಟೇ ಬಿಡೋದವರು, ಇನ್ನು ಉಳ್ಕಿದ್ದೆಲ್ಲ ನಾವು ಕಟ್ಟಲೇಬೇಕು. ಇನ್ನೇನು 4 ಸರ್ವಿಸ್ ಇರ್ತವೆ, ಅದರಲ್ಲಿ ಇನ್ನೂ 2 ಎಕ್ಸ್ಟ್ರಾ ಸರ್ವಿಸ್ಸು ಮಾಡಿಕೊಡ್ತಾರಂತೆ ಇವರು. ಸೊ ಹಾಗಾಗಿ ಅದು ಲೇಬರ್ ಕಾರ್ಡ್ ಏನೋ ಮಾಡಿದ್ದಾರೆ. ಸೊ ಎಲ್ಲೋ ನಾನೇ ಏನೋ ಮಕ್ಕರಾದೆ ಅಂತ ನನಗೆ ಅನ್ನಿಸ್ತೈತೆ. ಫಸ್ಟ್ ಸರ್ವಿಸಲ್ಲಿ ಏನೆಲ್ಲ ಇನ್ಕ್ಲೂಡೆಡ್ ಇರ್ತದೆ ಅಂದರೆ, ಒಂದು ಆಯಿಲ್ ಚೇಂಜ್ ಮಾಡ್ತಾರೆ. ಎಕ್ಸಾಟಿಕ್ ಹೀರೋ ಅವರ ಒಂದು ಆಯಿಲ್, ಸಿಂಥೆಟಿಕ್ ಆಯಿಲ್ನ ಹಾಕಿದ್ದಾರೆ. ಸೊ ಅದರ MRP ಬಂದು 1200. ಅದ್ರ ಒಟ್ಟಿಗೆ ಒಂದು ಚೈನ್ ಕ್ಲೀನ್ ಮಾಡಿ ಚೈನ್ ಲೂಬ್ ಮಾಡ್ತಾರೆ. ಅದನ್ನು ಬಿಟ್ಟರೆ ವಾಷಿಂಗು, ಆಮೇಲೆ ಇದೊಂಥರ ಎಣ್ಣೆ ಹಚ್ಚೋರೆ ಗುರು, ಪಲ್ಸ್ ಪಾಲಿಶ್ ಅಂತ ಇದೇನೋ, ಪಾಲಿಶ್ ಥರ ಕಾಣ್ತಾನೆ ಇಲ್ಲ. ಒಂದ್ಸತಿ ಹಿಂಗೆ ಹೊರಗಡೆ ಹೋಗಿ ಬಂದ್ವಿ ಅಂದರೆ ಮುಗೀತು, ಧೂಳೆಲ್ಲ ಅಂಟ್ಕೊಂಡಿರುತ್ತದೆ ಗಾಡಿಗೆ. ಸುಮ್ಮನೆ ಅದು ಹೆಸರಿಗಷ್ಟೇ ಪಾಲಿಶು, ನೋ ಯೂಸ್. ಇನ್ನೇನು ಟಾಪ್ ಸ್ಪೀಡೆಲ್ಲ ಚೆಕ್ ಮಾಡೋಣ ಇದರಲ್ಲಿ. ಸದ್ಯಕ್ಕೆ ಬೇಡ, ಒಂದು 4-5 ದಿನ ಹೋಗಲಿ, ಒಂದು ಆ್ಯಾವ್ರೇಜ್ ಸ್ಪೀಡಲ್ಲೇ ಹೊಡಿತೀನಿ. ಸೊ ಎಷ್ಟು ಓಡ್ತದೆ ಇದು ಟಾಪ್ ಸ್ಪೀಡ್ ಅಂತ ಅದೊಂದು ವಿಡಿಯೋ ಮಾಡ್ತೀನಿ. ಸೊ ಪ್ಲೀಸ್ ಬಿ ಅವೈಟೆಡ್. ಸೊ ಇಲ್ಲೇ ಸೈಡ್ಗೆ ಹಾಕೋಣ. ಸೊ ನಿಮ್ಗಳಿಗೆ ಸರ್ವಿಸ್ ಕಾಸ್ಟ್ ಬಗ್ಗೆ ಒಂದು ಬ್ರೀಫ್ ಆಗಿರೋ ಒಂದು ಐಡಿಯಾ ಕೊಡ್ತೀನಿ. ಸೊ ಇವತ್ತಿನ ಈ ಸರ್ವಿಸ್ ಕಾಸ್ಟ್ ಬಿಲ್ ಎಷ್ಟಾಯ್ತಪ್ಪ ಅಂದರೆ, ಸೊ ಆ್ಯಕ್ಚುಲಿ ಫಸ್ಟ್ ಸರ್ವಿಸ್ ಬಿಲ್ ಆಗಿರೋದು ಎಷ್ಟಾಗಿದೆ ಅಂದರೆ 1656 ರುಪೀಸ್ ಕಾಣ್ತೈತಾ ನಿಮಗೆ, 1656 ರುಪೀಸು. ಸೊ ಇನ್ನೊಂದು ಏನು ಎಕ್ಸ್ಟ್ರಾ ಆಯ್ತಂದರೆ ನನಗೆ ಇದು ಜಾಬ್ ಕಾರ್ಡ್ ಅಂತ ಆಗಲೇ ಹೇಳಿದ್ನಲ್ಲ. ಸೊ ಅದರಿಂದ ಈ ಜಾಬ್ ಕಾರ್ಡ್ ಅಂತ ಮಾಡಿದರು. ಸೊ ಇದಕ್ಕೆ ಅವರು ತೊಗೊಂಡಿದ್ದು ಅರೌಂಡ್ 873 ರುಪೀಸ್. ಸೊ ಹೀಗಾಗಿ 2500 ಫಸ್ಟ್ ಸರ್ವಿಸಿನ ಖರ್ಚಾಯಿತು. ಸೊ ಸೆಕೆಂಡ್ ಸರ್ವಿಸಿಗೇನು ಅಷ್ಟಾಗಲ್ಲ ಅನ್ಕೋತೀನಿ. ಸೊ ಜಾಬ್ ಕಾರ್ಡ್ ಎಲ್ಲ ಮಾಡಿದಾರಲ್ಲ, ಇನ್ನೇನೋ ಟೈಮ್ ಬಂತು ಮನೆ ಸೇರೋಕ್ಕೆ. ಸೊ ಟೈಮ್ ಬೇರೆ 2:30 ಆಯಿತು ಇಲ್ಲೇ. ಸೊ ಮನೆಗೆ ಹೋಗಿ ಊಟ ಮಾಡಿಕೊಂಡು 1 ಅವರ್ ನಿದ್ದೆ ಮಾಡಿ ಮತ್ತೆ ಡ್ಯೂಟಿಗೆ ಹೋಗಬೇಕು. ಸೊ ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ. ಈ ಬೈಕ್ ರಿವ್ಯೂ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.